जय दुर्गा परमेश्वरी ಶ್ರೀ ದುರ್ಗಾ ಪರಮೇಶ್ವರಿ ಶ್ರೀ ಕಟೀಲು ಅಮ್ಮನ ಆಶೀರ್ವಾದದೊಂದಿಗೆ ಈ ವಿಡಿಯೋವನ್ನು ಶುರು ಮಾಡೋಣ. ನಾವು ಇವತ್ತು ಅಮ್ಮನ ಸನ್ನಿಧಿಗೆ ಪ್ರಯಾಣ ಬೆಳೆಸಿದ್ದೇವೆ. ಇದು ಸುರತ್ಕಲ್ಲಿಂದ ನಾವು ಪ್ರಯಾಣ ಬೆಳೆಸಿದ್ದು ಶ್ರೀ ಕಟೀಲು ದುರ್ಗಾ ಪರಮೇಶ್ವರಿ ದೇವಸ್ಥಾನಕ್ಕೆ ದರ್ಶನಕ್ಕೆ ಹೋಗ್ತಾ ಇದ್ದೀವಿ. ಮಂಗಳೂರು ಕರಾವಳಿ ಅಂದ್ರೆ ಎಲ್ಲ ದೇವಸ್ಥಾನಗಳ ನಾಡು, ದೇವಸ್ಥಾನಗಳ ಬೀಡು ಅಂತ ಹೇಳ್ತಾರೆ, ಮತ್ತು ನಿಸರ್ಗ ತಾಣಗಳ ಊರು ಅಂತ ಹೇಳ್ತಾರೆ. ನಾವು ಈಗ ನಿಮ್ಗೆ ತೋರಿಸ್ತಾ ಇರ್ಬೋದು ಎಲ್ಲ ನಿಸರ್ಗದ ರೋಡ್ಗಳು ನೋಡಿ, ನಿಸರ್ಗ ತಾಣಗಳ ರಸ್ತೆಗಳು ಕಾಣ್ತವೆ, ಎಲ್ಲ ಪ್ರಕೃತಿ ಸೌಂದರ್ಯಗಳನ್ನ ಮೀರಿಸುವಂತ ವ್ಯೂಸ್ ಎಲ್ಲ ನಿಮ್ಗೆ ನೋಡ್ತಾ ಇರ್ಬೋದು. ರಸ್ತೆಗಳೆಲ್ಲ ತುಂಬಾ ಹಚ್ಚ ಹಸಿರಾಗಿ ಕಾಣ್ತಾ ಇದೆ. ಅಂದ್ರೆ ರಸ್ತೆಗಳು ಈಗ 2-3 ಕಡೆಯಿಂದ ಸುರತ್ಕಲ್ಗೆ ಸಂಪರ್ಕ ಆಗುವಂತ ರಸ್ತೆಗಳಿದಾವೆ. ಬಟ್ ಇದು ಸುರತ್ಕಲ್ಲಿಂದ ಅಗ್ದಿ ಹತ್ತಿರವಾಗುವಂತ ರಸ್ತೆ ಇದೆ. ಇದು ಒಳಗಡೆಯಿಂದ ಅಷ್ಟು ಎಲ್ಲ ಜನರಿಗೂ ಗೊತ್ತಿಲ್ಲ, ಹೊರಗಡೆಯಿಂದ ಬರೋರಿಗೆ. ಬಟ್ ಲೋಕಲಲ್ಲಿ ಇರ್ತಕ್ಕಂಥ ಜನಗಳಿಗೆ, ಸುರತ್ಕಲ್ ಜನಗಳಿಗೆ ಈ ರಸ್ತೆ ಹೇಗೆ ಹೋಗ್ಬೇಕು ಅನ್ನೋದು ಗೊತ್ತಿದೆ. ಬಟ್ ಹೊರಗಡೆಯಿಂದ ಬರುವಂತ ಜನರಿಗೆ ಬೈ ಚಾನ್ಸ್ ಮಂಗಳೂರಿಂದ ಏನಾದ್ರು ಕಟೀಲಿಗೆ ಈ ಕಡೆ ಸುರತ್ಕಲ್ ಕಡೆಯಿಂದ ಕಟೀಲಿಗೆ ಹೋಗುವಂತ ಏನಾದ್ರು ದಾರಿ ಹುಡುಕ್ತಾ ಇದ್ರೆ ಅವಾಗ ಈ ರಸ್ತೆಯನ್ನ ಯೂಸ್ ಮಾಡ್ಕೊಳ್ಬಹುದು ಅಂತೇಳಿ ಈ ಒಂದು ವಿಡಿಯೋನ ಮಾಡಿದೀವಿ. ಈಗ ನಾವು ಸುರತ್ಕಲ್ಲಿಂದ ಅಂದ್ರೆ ಮುಚ್ಚೂರು ಕಡೆಗಿಂದ ಬಂದಿದ್ವಿ. ಕಾಟಿಪಾಳ್ಯ, ಮುಚ್ಚೂರು ಮತ್ತು ಮಧ್ಯ ರೋಡ್ ಕಡೆಯಿಂದ ನಾವು ಹೋಗ್ತಾ ಇದ್ದೀವಿ. ಈಗ ನಾವು ಮಧ್ಯ ಸರ್ಕಲ್ ಕಡೆಯಿಂದ ಮತ್ತು ಕಾಟಿಪಾಲ್ ಕಡೆಯಿಂದ ಈಗ ನೆಕ್ಸ್ಟ್ ಸಿಬ್ರೂರ್ ಬರುತ್ತೆ. ಈಗ ನಾವು ಆಲ್ರೆಡಿ ಸಿಬ್ರೂರ್ ನಿಯರ್ ಇದೀವಿ. ಸಿಬ್ರೂರ್ ಹೋದ ನಂತರ ಲೆಫ್ಟಿಗೆ ಸ್ಟ್ರೇಟ್ ಆಗಿ ಹೋಗ್ಬೇಕು. ಸರ್ಕಲ್ ಬಂದ ನಂತರ ಅಲ್ಲಿ ಲೆಫ್ಟ್ ಸ್ಟ್ರೇಟ್ ಹೋಗ್ಬೇಕು. ಅಂದ್ರೆ ರೈಟಿಗೆ ಹೋದ್ರೆ ಅಲ್ಲಿ ಹುಣಸೆಕಟ್ಟೆ ಕಡೆ ಹೋಗ್ತೀವಿ, ಅಲ್ಲಿ ಹೋದ್ರೆ ಸುತ್ತಾಗತ್ತೆ. ಬಟ್ ಈ ಕಡೆ ನಿಮ್ಗೆ ಈಗ ನಿಮ್ಗೆ ನೇರವಾಗಿ ಕಾಣ್ತಾ ಇದೆ, ನಿಮ್ಗೆ ಅಲ್ಲಿ ಲೆಫ್ಟ್ ಹೋಗ್ಬೇಕು. ರೈಟಿಗೆ ಹೋದ್ರೆ ಹುಣಸೆಕಟ್ಟೆ ಮೇಲೆ ಬಂದು ಈ ಕಡೆ ವಾಪಸ್ ರಿಟರ್ನ್ ಕಟೀಲ್ ಕಡೆ ಬರಬೇಕು. ಈಗ ನಿಮ್ಗೆ ಕಾಣ್ತಾ ಇರೋಂಥ ರಸ್ತೆ ಲೆಫ್ಟಿಗೆ ಹೋದ್ರೆ ಇದು ಸ್ಟ್ರೇಟ್ ಆಗಿ ಕಿನ್ನಿಗೋಳಿ ಕೂಡ ಟಚ್ ಆಗಲ್ಲ. ಅದಕ್ಕಿಂತ ಮೊದಲೇ ಒಂದು ರಸ್ತೆ ಬರುತ್ತೆ ರೈಟ್ ಸೈಡ್, ಅಲ್ಲಿ ಹೋಗಿ ನಿಮ್ಗೆ ಆ ರಸ್ತೆನೂ ಕೂಡ ತೋರಿಸ್ತೀನಿ ನಾನು ನಿಮ್ಗೆ. ಈಗ ನೋಡಿ, ಕಟೀಲ್ಗೆ ಒಂದು ಇಲ್ಲ ಅಂದ್ರೆ 2-3 ಕಡೆಯಿಂದ ಕನೆಕ್ಷನ್ ಆಗತ್ತೆ ರಸ್ತೆ. ಈ ಕಡೆ ಮುಲ್ಕಿ ಕಡೆಯಿಂದ ಕೂಡ ಕನೆಕ್ಟ್ ಆಗುತ್ತೆ. ಮುಲ್ಕಿ ಮತ್ತು ಕಿನ್ನಿಗೋಳಿ 3 ಕಾವೇರಿಯಿಂದ ಕಟೀಲ್ ದೇವಸ್ಥಾನಕ್ಕೆ ಬರ್ಬೋದು. ಮತ್ತೆ ಆ ಕಡೆ ಮಂಗಳೂರಿಂದ ಬಜಪೆ ಮತ್ತೆ ಭಟ್ರಕೆರೆ, ಹಿಂಗೆ ಒಂದ್ 2-3 ಹುಣಸೆಕಟ್ಟೆ ಅಂತ 2-3 ಹಳ್ಳಿಗಳು ಬರ್ತಾವ, ಅಲ್ಲಿಂದ ಬಂದು ಕಟೀಲನ್ನ ಸಂಪರ್ಕ ಮಾಡ್ಬೋದು. ಮತ್ತೆ ಮೂಡುಬಿದಿರೆ ಕಡೆಯಿಂದ ಕೂಡ ಬರ್ಬೋದು. ನಿಡ್ಡೋಡಿ ಹಿಂಗೆಲ್ಲ ಬರುತ್ತೆ ಊರಲ್ಲಿ, ಸಣ್ಣ ಹಳ್ಳಿ, ಅಲ್ಲಿ ಸಂಪಿಗೆ ಅಂತ ಬರುತ್ತೆ, ಆ ಹಳ್ಳಿಯಿಂದ ಈ ಕಡೆ ಕಟೀಲ್ಗೆನೂ ಬರ್ಬೋದು. ಒಂದ್ 2-3 ಕಡೆಯಿಂದ ಕಟೀಲ್ಗೆ ಸಂಪರ್ಕ ಆಗ್ತದೆ. ಇದು ಕಟೀಲ್ ದೇವಸ್ಥಾನ ಎಲ್ಲಿದೆ ಅಂತಂದ್ರೆ ದಕ್ಷಿಣ ಕನ್ನಡ ಜಿಲ್ಲೆ ಮಂಗಳೂರು ಜಿಲ್ಲೆಯಲ್ಲಿದೆ. ಈಗ ನಾವು ಬಂದಿರತಕ್ಕಂಥ ರಸ್ತೆ ಏನಿದೆ ಅಂತಂದ್ರೆ, ಈಗ ಆಲ್ರೆಡಿ ನಾವು ಕಟೀಲ್ ನೀರು ಬಂದಿದ್ದೀವಿ ನೋಡಿ. ಈಗ ಇಲ್ಲಿ ನಾವು ಕಟೀಲಿಗೆ ಹೋಗಿ ಅಲ್ಲಿ ಸರ್ಕಲ್ಗೆ ರೈಟ್ ಟರ್ನ್ ಆಗಿ ಮತ್ತೆ ಇನ್ನೊಂದು ರಸ್ತೆ ಬಂತು, ಅಲ್ಲಿ ಲೆಫ್ಟ್ ಟರ್ನ್ ಆಗಿ ಈಗ ಹೋಗ್ತಾ ಇದೀವಿ ನಾವು ಕಟೀಲಿಗೆ. ನೋಡಿ ಹೇಗಿದಾವ. ನಾವು ಪೂರ್ಣ ಬೇಸಿಗೆ ಒಳಗೆ ಹೋಗಿದ್ವಿ ನೋಡಿ. ಬೇಸಿಗೆ ಒಳಗೆ ಹೋದ್ರು ಕೂಡ ಇಷ್ಟು ಹಚ್ಚ ಹಸಿರಾಗಿದೆ ನೋಡಿ ರಸ್ತೆಗಳು. ಈ ರಸ್ತೆಯಲ್ಲಿ ಹೋಗ್ತಾ ಇರ್ಬೇಕಾದ್ರೆ ನಮ್ಗೆ ಅನ್ಸುತ್ತೆ ಒಂಥರ ಎಷ್ಟಪ್ಪ ಬಿಸಿಲೇ ಅನ್ಸೋದಿಲ್ಲ, ಅಷ್ಟು ರೋಡ್ ತುಂಬಾ ನೆರಳಿರುತ್ತೆ. ಸ್ವಲ್ಪ ಮಳೆ ಇಲ್ಲ ನೋಡಿ, ನಾವು ಪೂರ್ಣ ಬಿಸಿಲಾಗ ಹೊಂಟಿವಿ ನೋಡ್ರಿ. ಈಗ ಕಟೀಲ್ ದುರ್ಗಾ ಪರಮೇಶ್ವರ ದ್ವಾರ ಬಂತು ನೋಡಿ ಈ ಕಡೆಗಿಂದ. ಅಂದ್ರೆ ಈಗ ಕಿನ್ನಿಗೋಳಿ ಮತ್ತು ಈ ಮುಚ್ಚೂರು ಕಡೆಯಿಂದ ನಾವು ಹೋಗಿದ್ವಿಲ್ಲ, ಆ ರಸ್ತೆಗೆ ಕನೆಕ್ಟ್ ಆಗುವಂತ ರಸ್ತೆಗೆ ನಾವು ಇದಾದ್ವಿ. ಈಗ 3 ಕಾವೇರಿ ಕಡೆಯಿಂದ ಬರುವಂತ ರಸ್ತೆ ಇಲ್ಲಿಗೆ ಬಂದು ಟಚ್ ಆಯ್ತು. ಈಗ ಆ ರಸ್ತೆಯಿಂದ ನಾವೀಗ ಕಟೀಲ್ ಹೋಗ್ತೀವಿ. ಕಟೀಲ್ ಈಗ ಹತ್ರ ಬಂದಿವಿ, ತುಂಬಾ ಹತ್ರ ಬಂದಿದೀವಿ. ಇಲ್ಲ ಅಂದ್ರೆ ಒಂದು 50 ಮೀಟರ್ ಇಲ್ಲ, ಅಷ್ಟು ದೂರ ಹತ್ರ ಬಂದಿದೀವಿ. ಈಗ ನಾವು ಮತ್ತೆ ಲೆಫ್ಟ್ ಟರ್ನ್ ಆಗ್ತೀವಿ. ಲೆಫ್ಟ್ ಟರ್ನ್ ಆದ ತಕ್ಷಣ ಶ್ರೀ ಕಟೀಲು ದುರ್ಗಾ ಪರಮೇಶ್ವರಿ ದೇವಸ್ಥಾನ ಕಾಣುತ್ತೆ ನಿಮ್ಗೆ. ರೈಟಿಗೆ ಹೋದ್ರೆ ಅಲ್ಲಿ ಬಜಪೆ ಬರುತ್ತೆ, ಬಜಪೆ ಮಂಗಳೂರು, ಹಂಗೋದ್ರೆ ಮಂಗಳೂರು ಟಚ್ ಆಗತ್ತೆ. ಈಗ ನಿಮ್ಗೆ ನೇರವಾಗಿ ನೋಡ್ತಾ ಇರ್ಬೋದು ಶ್ರೀ ದುರ್ಗಾ ಪರಮೇಶ್ವರಿ ದೇವಿಯ ದರ್ಶನ ನಿಮ್ಗೆ ಆಗ್ತದೆ. ಇಲ್ಲಿ ದುರ್ಗಾ ಪರಮೇಶ್ವರಿ ದೇವಸ್ಥಾನ ಅದರ ಮಧ್ಯದಲ್ಲಿ ನಂದಿನಿ ನದಿ ಹರಿದೈತಿ. ಅವಾಗಿನ ಕಾಲದಲ್ಲಿ ಅಸುರರು ಅಟ್ಟಹಾಸ ಆಗುವಾಗ ಶ್ರೀ ದುರ್ಗಾ ಪರಮೇಶ್ವರಿ ಅಸುರರ ಅಟ್ಟಹಾಸವನ್ನೆಲ್ಲ ನೆಲಸಮ ಮಾಡಿ ದೇವಿ ಬಂದು ಇಲ್ಲಿ ನೆಲೆಸಿಲ್ಲಂತ, ಇಲ್ಲಿ ಶಾಂತ ರೂಪದಲ್ಲಿ ಬಂದು ನೆಲೆಸಿಲ್ಲಂತ. ಕಟೀಲು ದುರ್ಗಾದೇವಿಗೆ ಇಲ್ಲಿ ಹೂಗಳನ್ನ ಹೆಚ್ಚಾಗಿ ಶ್ರೀ ದುರ್ಗಾ ಪರಮೇಶ್ವರಿಗೆ ಹೂಗಳನ್ನ
ತುಂಬಾ ಇಷ್ಟಪಡ್ತಾರಂತೆ. ಅದಕ್ಕೋಸ್ಕರ ಹೂವಿನ ನೈವೇದ್ಯ ಜಾಸ್ತಿ ಮಾಡ್ತಾರೆ, ಹೂವನ್ನ ಜಾಸ್ತಿ ಮುಡಿಸ್ತಾರೆ. ಹಾಗೆ ಊಟ ಮಾಡಿಕೊಂಡು ದರ್ಶನ ಮಾಡಿಕೊಂಡು ಊಟ ಮಾಡಿಕೊಂಡು ಈಗ ಮಹಾಲಕ್ಷ್ಮಿ ಅಂತೇಳಿ ಹೆಸರಿದೆ ಆನೆಗೆ. ಹಾಗೆ ನೋಡ್ಕೊಂಡು ಬಂದು ಮತ್ತೆ ವಾಪಸ್ ಹೋಗುವಾಗ ನಿಮ್ಗೆ ಕಾಣ್ತಾ ಇರ್ಬೋದು. ಈಗ ನೋಡಿ, ಈಗ ಈ ಹರಿತಕ್ಕಂಥ ನದಿ ಏನಿದೆಲ್ಲ ಇದು ನಂದಿನಿ ನದಿ ಅಂತೇಳಿ. ಅಲ್ಲಿ ಶೌಚಾಲಯ ವ್ಯವಸ್ಥೆ ಕೂಡ ಇದೆ, ಅಂದ್ರೆ ಮಹಿಳೆಯರಿಗೆ ಹೆಲ್ಪ್ ಆಗಲಿ ಅಂತ ಶೌಚಾಲಯ ಕೂಡ ಮಹಿಳೆ ಮತ್ತು ಪುರುಷರಿಗೂ ಕೂಡ ಇದೆ. ಆ ನಂದಿನಿ ನದಿ ನೋಡಿ, ಈಗ ಯಾಕಂದ್ರೆ ನೀರು ಕೆಂಪಾಗಿ ಯಾಕೆ ಬರ್ತಾ ಇದೆ ಅಂದ್ರೆ ಅಲ್ಲಿ ಬೇರೆ ಒಂದು ಕೆಲಸ ಮಾಡ್ತಾ ಇದ್ದಾರೆ, ಹಾಗಾಗಿ ನೀರು ಕೆಂಪಾಗಿ ಬರ್ತಾ ಇದೆ. ಇಲ್ಲಿ ಕಟೀಲು ದುರ್ಗಾ ಪರಮೇಶ್ವರಿಯ ಒಂದು ಯಕ್ಷಗಾನ ಮೇಳ ಏನಿದಾವಲ್ಲ, ಆ ಮೇಳ ಕೂಡ ಇವೆಲ್ಲ ನೋಡ್ರಿ ಅಷ್ಟು. ಈಗ ಮಳೆಗಾಲ ಶುರುವಾಗಿದ್ರಿಂದ ಎಲ್ಲ ಒಂದು ಮೇಳಗಳು ಬಂದು ಇಲ್ಲಿಗೆ ವಾಪಸ್ಸು ಬಂದು ಇಲ್ಲಿ ಶೇಖರಣೆ ಮಾಡಿರ್ತಾರೆ. ಮತ್ತೆ ಬೇಸಿಗೆ ಶುರುವಾಯ್ತಂದ್ರೆ ಅವಾಗ ಮತ್ತೆ ಯಕ್ಷಗಾನ ಮೇಳ ಚಲುವಾಗ್ತಾವ. ಅವಾಗ ಒಬ್ಬೊಬ್ಬರು ಬೇರೆ ಕಡೆ ಎಲ್ಲೆಲ್ಲಿ ಮೇಳಗಳ ಆಯೋಜನೆ ಮಾಡಿರ್ತಾರೆ ಅಲ್ಲಿ ಹೋಗ್ತಾರೆ, ಅಷ್ಟೇ ಹೋಗಿ ಮೇಳಗಳು ನಡೆಸ್ತಾರೆ.